ಹಾಯ್ ಹಲೋ ನಮಸ್ಕಾರ. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಟೀಮ್ ಇಂಡಿಯಾ T20 ವರ್ಲ್ಡ್ ಕಪ್ಗೆ ಸ್ಕ್ವಾಡ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇವತ್ತು BCCI ಕಡೆಯಿಂದ. ಶಾಕಿಂಗ್ ಏನಪ್ಪ ಅಂದರೆ ಶುಭ್ಮನ್ ಗಿಲ್, ವೈಸ್ ಕ್ಯಾಪ್ಟನ್ ಆಗಿದ್ದ ಶುಭ್ಮನ್ ಗಿಲ್ ಟೀಮಿಂದ ಡ್ರಾಪ್ ಮಾಡಿದ್ದಾರೆ. ನ್ಯೂಜಿಲೆಂಡ್ ಸೀರೀಸ್ಗೂ ಇಲ್ಲ, ವರ್ಲ್ಡ್ ಕಪ್ಗೂ ಇಲ್ಲ. ಅದರ ಜೊತೆಗೆ ಇಬ್ಬರು ಇನ್ಕ್ಲೂಡ್ ಆಗಿದ್ದಾರೆ ಈ ಟೀಮಲ್ಲಿ. ಒಂದು ರಿಂಕು ಸಿಂಗ್, ಇನ್ನೊಂದು ಇಶಾನ್ ಕಿಶನ್ ಈ ವರ್ಷದ ಸ್ಮ್ಯಾಟಲ್ಲಿ ನಿಮಗೆಲ್ಲ ಗೊತ್ತಿರೋ ಹಂಗೆ ಹೈಯೆಸ್ಟ್ ರನ್ ಸ್ಕೋರರ್, 500ಗಿಂತ ಜಾಸ್ತಿ ರನ್ಸ್ ಹೊಡೆದಿದ್ದಾರೆ, 50 ಮೇಲೆ ಅವರೇಜ್ ಇದೆ. ಟೀಮ್ನ ವಿನ್ ಮಾಡಿದ್ದಾರೆ ಆಸ್ ಎ ಕ್ಯಾಪ್ಟನ್ ಆಗಿ ಜಾರ್ಖಂಡ್ನ. ಸೊ ಹಾಗಾಗಿ ಅವರಿಗೆ ವೆಲ್ ಡಿಸರ್ವ್ಡ್ ಕಾಲಪ್ ಅನ್ನೋ ರೀತಿನೇ. ಸೊ ಫುಲ್ ಟೀಮ್ ನೋಡ್ಕೊಂಡು ಬರೋಣ ಯಾವ ರೀತಿ 15 ಜನನ ಸೆಲೆಕ್ಟ್ ಮಾಡಿದ್ದಾರೆ ಅಂತ. ಸೂರ್ಯಕುಮಾರ್ ಯಾದವ್ ಅಫ್ಕೋರ್ಸ್ ಕ್ಯಾಪ್ಟನ್ ಆಗಿ ಅವರೇ ಕಂಟಿನ್ಯೂ ಆಗ್ತಿದ್ದಾರೆ. ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪರ್, ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಶಿವಮ್ ದೂಬೆ, ಅಕ್ಷರ್ ಪಟೇಲ್ ವೈಸ್ ಕ್ಯಾಪ್ಟನ್ ಆಗಿ ಪ್ರಮೋಟ್ ಮಾಡಿದ್ದಾರೆ ಇವಾಗ. ಯಾಕಂದರೆ ಶುಭ್ಮನ್ ಗಿಲ್ ಎನಿವೇ ಇಲ್ಲ, ಹಾಗಾಗಿ ಅಕ್ಷರ್ ಪಟೇಲ್ಗೆ ಮಣೆ ಹಾಕಿದ್ದಾರೆ. ಅದು ಬಿಟ್ಟರೆ ಬುಮ್ರಾ ಅಂತೂ ಎನಿವೇಸ್ ಇದ್ದಾರೆ. ರಿಂಕು ಸಿಂಗ್ ಅಡಿಷನ್ ಆಗಿದ್ದಾರೆ ಸೌತ್ ಆಫ್ರಿಕಾ ಸೀರೀಸ್ಗೆ ಕಂಪೇರ್ ಮಾಡಿದರೆ. ಅದರ ಜೊತೆ ಹರ್ಷಿತ್ ರಾಣಾ ಎನಿವೇಸ್ ಅವರಂತೂ ಇದೇ ಇರ್ತಾರೆ. ಹರ್ಷದೀಪ್ ಸಿಂಗ್, ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ, ವಾಷಿಂಗ್ಟನ್ ಸುಂದರ್, ಆಮೇಲೆ ಇಶಾನ್ ಕಿಶನ್. ಟೀಮ್ ಅಂತೂ ಸ್ಕ್ವಾಡ್ ಅಂತೂ ತುಂಬ ಸಾಲಿಡ್ ಆಗಿ ಕಾಣ್ತಿದೆ. ಮೇನ್ ಟಾಕಿಂಗ್ ಪಾಯಿಂಟ್ ಆಗಿರೋದೇ ಶುಭ್ಮನ್ ಗಿಲ್ನ ಎಕ್ಸ್ಕ್ಲೂಷನ್. ತುಂಬ ಫ್ಯಾನ್ಸ್ ಕಡೆಯಿಂದ ಆಗಿರ್ಬೋದು, ಮೀಡಿಯಾ ಕಡೆಯಿಂದ ಆಗಿರ್ಬೋದು ತುಂಬಾ ಪ್ರೆಷರ್ ಬಿದ್ದಿತ್ತು ಅಂತಲೇ ಹೇಳ್ಬೋದು. ಯಾರಿಗಪ್ಪ ಅಂದರೆ ಸೆಲೆಕ್ಟರ್ಸ್ಗೆ, BCCI ಅವರಿಗೆ. ಶುಭ್ಮನ್ ಗಿಲ್ ಕ್ವಾಲಿಟಿ ಪ್ಲೇಯರ್, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ರೀಸೆಂಟ್ಲಿ ನಾವು ನೋಡಿದರೆ ಔಟ್ ಆಫ್ ರನ್ಸ್ ಅಥವಾ ಔಟ್ ಆಫ್ ಟಚ್ ಅನ್ನೋ ರೀತಿನೇ ಇದ್ದಾರೆ. ಅದು ಇನ್ಯಾರು ಕಾಂಪಿಟೇಟರ್ಸ್ ಇಲ್ಲ ಅಂದರೆ ಓಕೆ, ಬಟ್ ಅವರೇ ವೈಸ್ ಕ್ಯಾಪ್ಟನ್ ಆಗಿರೋದ್ರಿಂದ ಒಂಥರ ನುಂಗಕ್ಕಾಗಲ್ಲ, ಉಗುಳಕ್ಕಾಗಲ್ಲ ಅನ್ನೋ ರೀತಿನೇ ಆಗಿತ್ತು. ಸೊ ಬಟ್ ಟಫ್ ಡಿಸಿಷನ್ನೇ ತಗೊಂಡಿದ್ದಾರೆ BCCI ಅವರು ಅಥವಾ ಸೆಲೆಕ್ಟರ್ಸ್ ಅಂತಲೇ ಹೇಳ್ಬೋದು. ಶುಭ್ಮನ್ ಗಿಲ್ನ ಡ್ರಾಪ್ ಮಾಡಿದ್ದಾರೆ. ಸೊ ಇವಾಗ ಶುಭ್ಮನ್ ಗಿಲ್ನ ಡ್ರಾಪ್ ಮಾಡಿರೋದ್ರಿಂದ ಒಂದು 3 ಪ್ಲೇಯರ್ಸ್ಗೆ ಆಪರ್ಚುನಿಟಿ ಆಗಿ ಬರುತ್ತೆ ಅದು. ಯಾಕಂದರೆ ಶುಭ್ಮನ್ ಗಿಲ್ ಇಲ್ಲ ಅಂದರೆ ಓಪನಿಂಗಲ್ಲಿ ಸಂಜು ಸ್ಯಾಮ್ಸನ್ ಅವರು ಬರ್ತಾರೆ ಇವಾಗ. ಅದರ ಜೊತೆಗೆ ರಿಂಕು ಸಿಂಗ್ನ ಆ್ಯಡ್ ಮಾಡಿದ್ದಾರೆ. ಅದು ಬಿಟ್ಟರೆ ಇಶಾನ್ ಕಿಶನ್ ಆ್ಯಸ್ ಎ ಓಪನರ್ ಬ್ಯಾಕಪ್ ಆಗಿ ಬರ್ತಾರೆ, ಅವಾಗ ವಿಕೆಟ್ ಕೀಪರ್ ಆಗಿ. ಸೊ ಈ 3 ಜನಕ್ಕೆ ಒಂಥರ ಅಡ್ವಾಂಟೇಜ್ ಅದಾಗ ಕಾಣುತ್ತೆ. ಬಟ್ ಅದೇ ಅಟ್ ದ ಸೇಮ್ ಟೈಮ್ ಈ ಕಡೆ ಜಿತೇಶ್ ಶರ್ಮಾನ ಡ್ರಾಪ್ ಮಾಡಿದ್ದಾರೆ. ಪಾಪ ಜಿತೇಶ್ ಶರ್ಮಾ ಅಂಥದ್ದೇನು ಕೆಟ್ಟದಾಗಿ ಏನು ಮಾಡೇ ಇಲ್ಲ ಅನ್ನೋ ರೀತಿನೇ ಇದೆ. ಅವ್ರಿಗೆ ಒಂಥರ ಹಾರ್ಶ್ ಕಾಲ್ ಅನ್ನೋ ರೀತಿನೇ ಆಯಿತು. ಅದು ಸ್ವಲ್ಪ ಯಾಕೋ ಒಂದು ಕರೆಕ್ಟ್ ಆಗಿಲ್ಲ ಅಂತ ಅನಿಸುತ್ತೆ ಜಿತೇಶ್ ಶರ್ಮಾಗೆ. ಬಟ್ ಇಶಾನ್ ಕಿಶನ್ ಆಗಿರ್ಬೋದು, ರಿಂಕು ಸಿಂಗ್ ಆಗಿರ್ಬೋದು, ಇವ್ರು ಕೂಡ ಒಳ್ಳೆ ಡಿಸರ್ವಿಂಗ್ ಅಂತ. ಇದು ಬಿಟ್ಟರೆ ಇದರಲ್ಲಿ ನಿಮಗೆ 4 ಜನ ಫ್ರಂಟ್ ಲೈನ್ ಸ್ಪಿನ್ನರ್ಸ್ ಕಾಣ್ತಾರೆ. ಆಮೇಲೆ ಪೇಸರ್ಸ್ ಕೂಡ ಅಷ್ಟೇ. ಬುಮ್ರಾ ಇದ್ದಾರೆ, ಹರ್ಷದೀಪ್ ಸಿಂಗ್ ಇದ್ದಾರೆ, ಹರ್ಷಿತ್ ರಾಣಾ. ಇವ್ರ ಜೊತೆ ನಮಗೆ ಹಾರ್ದಿಕ್ ಪಾಂಡ್ಯ ಪೇಸರ್ ಆಗಿದ್ದಾರೆ, ಶಿವಮ್ ದುಬೆ ಕೂಡ ಪೇಸರ್ ಆಗಿದ್ದಾರೆ. ಓವರಾಲ್ ಸ್ಕ್ವಾಡ್ ತುಂಬ ಚೆನ್ನಾಗಿದೆ. ಆಮೇಲೆ ಯಾವುದೇ ಸ್ಟ್ಯಾಂಡ್ ಬೈ ಪ್ಲೇಯರ್ಸ್ನ ತಗೊಂಡೋಗಲ್ಲ. ಯೂಶಲಿ ವರ್ಲ್ಡ್ ಕಪ್ಗೆ ಸ್ಟ್ಯಾಂಡ್ ಬೈ ಪ್ಲೇಯರ್ಸ್ ಇರ್ತಾರೆ. ಈ ಸರ್ತಿ ಇಂಡಿಯಾದಲ್ಲಿ ಇರೋದ್ರಿಂದ ಯಾವುದೇ ಸ್ಟ್ಯಾಂಡ್ ಬೈ ಪ್ಲೇಯರ್ಸ್ ಇಲ್ಲ. ಬರೀ 15 ಜನ ಸ್ಕ್ವಾಡ್ ಅಂತೂ ಸೆಲೆಕ್ಟ್ ಮಾಡಿದ್ದಾರೆ. ಇನ್ನು ಮೀಡಿಯಾದವರು ನಮ್ಮ BCCI ಸೆಲೆಕ್ಟರ್ಸ್ಗಾಗಿರ್ಬೋದು, ಸೂರ್ಯಕುಮಾರ್ ಯಾದವ್ಗೆ ಆದರೂ ಕೆಲವೊಂದು ಕ್ವಶನ್ಸ್ ಕೇಳಿದ್ರು. ನಿಮ್ಮ ಥಿಂಕಿಂಗ್ ಯಾವ ಥರ ಇದೆ, ಯಾಕಂದರೆ ನೀವು ಇಶಾನ್ ಕಿಶನ್ನ ಸೆಲೆಕ್ಟ್ ಮಾಡಿದ್ದೀರಾ, ಅದರ ಜೊತೆಗೆ ರಿಂಕು ಸಿಂಗ್ನ ಸೆಲೆಕ್ಟ್ ಮಾಡಿದ್ದೀರಾ ಅಂತ. ಅವ್ರ ಕಡೆಯಿಂದ ಬಂದ ಉತ್ತರ ಏನಪ್ಪ ಅಂದರೆ, ನೀವು ಇಶಾನ್ ಕಿಶನ್ನ ಬ್ಯಾಕಪ್ ಓಪನರ್ ಆಗಿ ನೋಡ್ಬೋದು. ಸಂಜು ಸ್ಯಾಮ್ಸನ್ಗೆ ಲೈಕ್ ಟು ಲೈಕ್ ಬ್ಯಾಕಪ್ ಅನ್ನೋ ರೀತಿನೇ, ಅದೇ ರೀತಿ ಅಭಿಷೇಕ್ ಶರ್ಮಾಗೂ ಬ್ಯಾಕಪ್ ಅನ್ನೋ ರೀತಿನೇ ಇಶಾನ್ ಕಿಶನ್ನ ನೋಡ್ಬೋದು. ಅದು ಬಿಟ್ಟರೆ ರಿಂಕು ಸಿಂಗ್ ಲೋ ಡೌನ್ ದಿ ಆರ್ಡರ್. ನಾವು ರಿಂಕು ಸಿಂಗ್ನ ಯೂಸ್ ಮಾಡಬೇಕಂತ ಅಂದ್ಕೊಂಡಿದ್ವಿ. ರಿಂಕು ಸಿಂಗ್ ಜೊತೆ ಈವನ್ ವಾಷಿಂಗ್ಟನ್ ಸುಂದರ್ನ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಜಾಸ್ತಿ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ. ಆ ಥರ ಥಿಂಕ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಐ ಥಿಂಕ್ ನಿನ್ನೆ ನಮಗೆ ಒಂಥರ ಹಿಂಟ್ ಸಿಕ್ಕಂಗೆ ಆಗಿತ್ತು ಲಾಸ್ಟ್ ಸೌತ್ ಆಫ್ರಿಕಾ ಮ್ಯಾಚಲ್ಲಿ. ಈವನ್ ಜಿತೇಶ್ ಶರ್ಮಾ ಇದ್ರೂ ಸಂಜು ಸ್ಯಾಮ್ಸನ್ ಅವರೇ ವಿಕೆಟ್ ಕೀಪಿಂಗ್ ಮಾಡ್ತಾರೆ. ಅದು ಒಂಥರ ಲಾಂಗ್ ಟರ್ಮ್ ಥರನೇ ಯೋಚನೆ ಬಂತು. ಯಾಕಂದರೆ ಸಂಜು ಸ್ಯಾಮ್ಸನ್ ಪ್ಲೇಯಿಂಗ್ 11 ಆಡಲ್ಲ ಅಂದರೆ ವಿಕೆಟ್ ಕೀಪಿಂಗ್ ಗ್ಲೌಸ್ ಕೊಡ್ತಾ ಇರಲಿಲ್ಲ ನಿನ್ನೆ. ಅಲ್ಲೇ ನಮಗೆ ಹಿಂಟ್ ಬಂದಂಗೆ ಆಯಿತು. ಐ ಥಿಂಕ್ ಶುಭ್ಮನ್ ಗಿಲ್ದವ್ರದ್ದು ಟೋ ಇಂಜುರಿ ಸ್ವಲ್ಪ ನೆಪ ಅನ್ನೋ ರೀತಿನೇ ಇತ್ತು ಅನಿಸುತ್ತೆ. ಲಕ್ನೋ ಗೇಮಿಗಿಂತ ಮೊದಲೇ ಇದು ಡಿಸೈಡ್ ಆದಂಗೆ ಕಾಣ್ತಿದೆ. ಬಟ್ ಅಲ್ಟಿಮೇಟ್ಲಿ ಸ್ಕ್ವಾಡ್ ಅಂತೂ ತುಂಬ ಸಾಲಿಡ್ ಆಗಿದೆ. ನಮ್ಮ ಹತ್ರ ಬೆಸ್ಟ್ T20 ನಂಬರ್ 1 T20 ಬ್ಯಾಟರ್ ನಮ್ಮ ಹತ್ರ ಇದ್ದಾರೆ, ನಂಬರ್ 1 T20 ಬೌಲರ್ ನಮ್ಮ ಹತ್ರ ಇದ್ದಾರೆ, ಆಲ್ ಟೈಮ್ ಗ್ರೇಟೆಸ್ಟ್ ಆಲ್ರೌಂಡರ್ T20 ಅದು ಹಾರ್ದಿಕ್ ಪಾಂಡ್ಯ ನಮ್ಮ ಹತ್ರ ಇದ್ದಾರೆ. ಸಾಲಿಡ್ ಟೀಮ್ ಆಗಿದೆ. T20 ಡಿಫೆಂಡಿಂಗ್ ಚಾಂಪಿಯನ್ಸ್ ನಾವು. ಹೋಮ್ ವರ್ಲ್ಡ್ ಕಪ್ ಇದೆ, ಹಾಗಾಗಿ ಸೀರಿಯಸ್ಲಿ ಟೀಮ್ನ ಪಿಕ್ ಮಾಡಿದ್ರೆ ಅನ್ನೋ ರೀತಿನೇ ಕಾಣ್ತಿದೆ. ಯಾರೇ ಪಿಕ್ ಮಾಡಿದ್ರು 11ಅಲ್ಲಿ ಯಾರು ಪ್ಲೇಯರ್ಸ್ ಆಡ್ತಾರೆ ಅವ್ರು ಚೆನ್ನಾಗಿ ಆಡಿ ಈ ಸರ್ತಿ T20 ವರ್ಲ್ಡ್ ಕಪ್ ಮತ್ತೆ ನಾವು ವಿನ್ ಆಗಬೇಕು. ಸೊ ಎನಿವೇಸ್ 10 ಗಂಟೆಗೆ ಮತ್ತೆ ನಾವು ಲೈವ್ ಬರ್ತೀವಿ. ಇದನ್ನು ಬ್ರೀಫಾಗಿ ಡಿಸ್ಕಸ್ ಮಾಡೋಣ ನಮ್ಮ ಜಗುಬ್ರೋ ಜೊತೆಗೆ. ಸೊ ಯಾರ್ಯಾರು ಪ್ಲೀಸ್ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.